ನೋಡಿ, ಆಲ್ಕೋಹಾಲ್ ಟಾರ್ಗೆಟ್ ಆರ್ಗನ್ ಅಂತೀವಿ ನಾವು. ಒಂದು ಕುಡಿಯೋರೆಲ್ಲ ಖಾಲಿ ಹೊಟ್ಟೆಯಲ್ಲೇ ಕುಡಿತಾರೆ ಸಂಜೆ ಹೊತ್ತಿನಲ್ಲಿ. ಯಾಕಂದರೆ ಕುಡಿದಾಗೆ ಅವರಿಗೆ ಬೇಗ ಅಬ್ಸಾರ್ಬ್ ಆಗಿ ಕಿಕ್ ಹೊಡಿಬೇಕು ಅವರಿಗೆ, ಅದರಿಂದ ಕುಡಿತಾರೆ. ಸ್ಟಮಕ್ನೊಳಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್. ಕೆಲವರು 4-5 ಪೆಗ್ಗು ಕುಡಿದ ಮೇಲೆ ಹೆಂಗೆ ವಾಮಿಟ್ ಮಾಡ್ತಾರೆ ಅಂದರೆ ರಕ್ತವಾಂತಿ ಮಾಡ್ತಾರೆ. ಅದನ್ನು ನಾವು ಮ್ಯಾಲರಿ ವೇಸ್ ಸಿಂಡ್ರೋಮ್ ಅಂತೀವಿ. ಸ್ಟಮಕ್ ಟೇರ್ ಆಗುತ್ತೆ. ಬಟ್ ಪದೇ ಪದೇ ಕುಡಿಯೋನಿಗೆ ಕ್ರಾನಿಕ್ ಆಲ್ಕೋಹಾಲಿಕ್, ಪರ್ಟಿಕ್ಯುಲರ್ಲಿ ಯಾವ ಆಲ್ಕೋಹಾಲಿಕ್ ಅಂದರೆ ಏನೂ ತಿಂದಿರ ಉಪ್ಪಿನಕಾಯಿ ನೆಕ್ಕೊಂಡು 4 ಪಾಕೆಟ್ ಹೋಗಿ ಮಲ್ಕೋತಾನಲ್ಲ, ಅಂಥವನಿಗೆ ಲಿವರು ಬೇಗ ಶ್ರಿಂಕ್ ಆಗುತ್ತೆ. ಹೆಪಟೈಟಿಸ್ ಅಂತೀವಿ ನಾವು, ಸಿರ್ರೋಸಿಸ್ ಅಂತೀವಿ. ನೋಡಿ, ದೇವರು ಮನುಷ್ಯನಿಗೆ ಕೊಟ್ಟಿರೋ ಲಿವರು 1.5 kg, 1500 ಗ್ರಾಮ್. ಹೆಣ್ಮಕ್ಳಿಗೆ 1400 ಗ್ರಾಮ್. ಯಾಕಂದರೆ ಹೆಣ್ಮಕ್ಳು ಹೆಚ್ಚಿಗೆ ಎಣ್ಣೆ ಹೊಡೆಯಲ್ಲ ಅಂತ ದೇವರೇ ಬುದ್ಧಿವಂತ 100 ಗ್ರಾಮ್ ಕಡಿಮೆ ಕೊಟ್ಟಿದ್ದಾನೆ. ಆದರೆ ಇವತ್ತು ಹೆಣ್ಮಕ್ಳು ಎಣ್ಣೆ ಹೊಡಿತಾರೆ. ಬಟ್ ಏನಂದರೆ ಅನ್ಫಾರ್ಚುನೇಟ್ಲಿ ಈ ಲಿವರು ಶ್ರಿಂಕ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಸಿರ್ರೋಸಿಸ್ ಆಫ್ ಲಿವರ್ ಅಂತೀವಿ. ಈ ಸಿರ್ರೋಸಿಸ್ ಆದರೆ ಪೋರ್ಟಲ್ ಹೈಪರ್ ಟೆನ್ಷನ್ ಆಗುತ್ತೆ. ಇವಾಗ ನನಗೆ ಒಬ್ಬ ಸರ್ಜನ್ ಆಗಿ ಅಲ್ಲಿಂದ ಬರೋವಾಗೇನೆ ಅವನು ನೋಡಿದ ತಕ್ಷಣವೇ ನನಗೆ ಗೊತ್ತಾಗುತ್ತೆ ಇವನು ಕ್ರಾನಿಕ್ ಆಲ್ಕೋಹಾಲಿಕ್ ಅಂತ. ಯಾಕಂದರೆ ಕೈ ಕಾಲು ಸಣ್ಣ, ಹೊಟ್ಟೆ ದುಬ್ಬಣ್ಣ. ಇವನ್ ಮಸಲ್ಸ್ ಎಲ್ಲ ವೇಸ್ಟ್ ಆಗಿರುತ್ತೆ, ಕಾಲುಗಳು ಸಣ್ಣ, ಹೊಟ್ಟೆ ದುಬ್ಬಣ್ಣ. ಯಾಕಂದರೆ ಇವನ್ ಲಿವರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಇವನ್ ಹೊಟ್ಟೆ ಒಳಗೆ ನೀರು ಸೇರ್ಕೊಳ್ಳುತ್ತೆ, ಅಸೈಟಿಸ್ ಅಂತೀವಿ ನಾವು. ಆಗ ಇವನು ಸ್ಪ್ಲೀನ್ ಎಡಗಡೆ ಇರುತ್ತೆ, ಇಷ್ಟಪ್ಪ ಊದ್ಕೊಳ್ಳುತ್ತೆ. ಇದನ್ನು ನಾವು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ. ಪೋರ್ಟಲ್ ಹೈಪರ್ ಟೆನ್ಷನ್ ಅಂದರೆ ನೋಡಿ, ಬಿ ಪಿ ನಾವು ಯಾವಾಗಲೂ ರೆಕಾರ್ಡ್ ಮಾಡ್ತೀವಿ. ಇದು ಸಿಸ್ಟಮಿಕ್ ಬಿ ಪಿ, ನಮ್ಮ ಸಿಸ್ಟಮ್ನೊಳಗೆ. ಇದು ಹೊಟ್ಟೆ ಒಳಗೆ ಇರೋ ವಿಸರಲ್ ಬಿ ಪಿ, ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ. ಇವನು ಅನ್ನನಾಳದಲ್ಲಿ ರಕ್ತನಾಳಗಳು ಇಷ್ಟಿಡ್ದಪ್ಪ ಊದ್ಕೋತವೆ. ಒನ್ ಫೈನ್ ಡೇ ದೇವದಾಸ್ ಪಿಕ್ಚರ್ನೊಳಗೆ ಶಾರುಖ್ ಖಾನ್ ವಾಮಿಟ್ ಮಾಡಿ ಸತ್ತೋಗ್ತಾನಲ್ಲ, ಹಂಗೆ ಇವನು ಸತ್ತೋಗ್ತಾನೆ. ಅದರಿಂದ ದಯವಿಟ್ಟು ಕ್ರಾನಿಕ್ ಆಲ್ಕೋಹಾಲಿಕ್ಸು ಆಗಿಂದಾಗೆ ಚೆಕ್ ಮಾಡಿಸ್ಕೊಳ್ಳಿ. ನೀರು ಎಷ್ಟಿಗಿರುತ್ತೆ ಅಂದರೆ ಒಂದೊಂದು ಸಾರಿ ನಾವು ಅದನ್ನು ತೆಗಿತೀವಿ, ಟ್ಯಾಪಿಂಗ್ ಅಸೈಟಿಸ್ ಅಂತೀವಿ. ಒಂದು ನೀಡ್ಲು ಒಕ್ಕಳದ ಪಕ್ಕದಲ್ಲಿ ಜಸ್ಟ್ ಒಂದು ನೀಡ್ಲು ಹೊಡೆದ್ರೆ 10 ಲೀಟ್ರ್ ನೀರು ಈಚೆಗೆ ಬರುತ್ತೆ. ಇದನ್ನು ಅಸೈಟಿಸ್ ಅಂತೀವಿ. ಅದನ್ನು ಮತ್ತೆ ರೀಅಕ್ಯುಮುಲೇಟ್ ಆಗುತ್ತೆ. ಅದನ್ನು ದಯವಿಟ್ಟು ಆಲ್ಕೋಹಾಲಿಕ್ಸ್ಗೆ ಒಂದು ವಾರ್ನಿಂಗ್, ಲಿಮಿಟ್ ಆಲ್ಕೋಹಾಲ್ ಇನ್ ಲಿಮಿಟ್ ಈಸ್ ಎ ಮೆಡಿಸನ್. ಕಾರ್ಡಿಯಾಲಜಿಸ್ಟ್ ಹೇಳ್ತಾರೆ ನಿಮಗೆ ವ್ಯಾಸೋಡೈಲೇಟರು ಕುಡಿಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಯಾರೂ ಲಿಮಿಟ್ನ ಕುಡಿಯಲ್ಲ. ಅದರಿಂದ ಆಲ್ಕೋಹಾಲ್ ತಗೊಳ್ಳೋರು ನ್ಯೂಟ್ರಿಷನ್ ಇಂಪಾರ್ಟೆಂಟ್. ನೀವು ಪ್ರೋಟೀನ್ಸ್, ಕಡಲೆ ಬೀಜ, ಸೌತೆಕಾಯಿ, ಮೂಲಂಗಿ, ಟೊಮೊಟೊ, ಚಿಕನ್ ತಿನ್ಕೊಂಡು ಕುಡೀರಿ. ಹಂಗಂದರೆ ಆಂಜನಪ್ಪ ಡಾಕ್ಟ್ರ್ ಹೇಳಿದ್ರು ಇವೆಲ್ಲ ತಿನ್ಕೊಂಡು ಕುಡೀರಿ ಅಂತ ಅಲ್ಲ. ಕುಡಿಯೋರಿಗೆ ಇದು ನಿಮ್ಮ ಲಿವರ್ ಪ್ರೊಟೆಕ್ಟ್ ಆಗಬೇಕಾದ್ರೆ ನಿಮ್ಮ ನ್ಯೂಟ್ರಿಷನ್ ಚೆನ್ನಾಗಿರಬೇಕು. ಆದ್ದರಿಂದ ಆಲ್ಕೋಹಾಲಿಕ್ಸು ಹೆಂಗೆ ಸತ್ತೋಗ್ತಾರೆ ಅಂದರೆ ನಮ್ಮ ಕಣ್ಣು ಮುಂದೆನೇ ನಾವು ನೋಡಿರ್ತೀವಿ. ಇದುವರೆಗೂ ನನಗೆ ನೆನಪಿದೆ, ಎಂಟಿ ಗಂಡನ ಹಿಡ್ಕೊಂಬರ್ತಾಳೆ ನನ್ನ ನರ್ಸಿಂಗ್ ಹೋಮ್ಗೆ. ಡಾಕ್ಟ್ರೇ ಮನೆಯೊಳಗೆ ರಕ್ತವಾಂತಿ ಮಾಡಿದ್ರು ಅಂತ ಅವ್ನು ತಟ್ಟಾಡ್ತಿರ್ತಾನೆ. ಕುಂಡ್ರ ಸಮ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದ್ಸರಿ ನಾನು ಮುಂದೆನೇ ಬಳಕ್ಕಂತ ವಾಂತಿ ಮಾಡ್ತಾನೆ. ಒಂದು ಕಿಡ್ನಿ ಟ್ರೇ ಅವನಿಗೆ ಮಲಗಿಸಿ ಡ್ರಿಪ್ ಹಾಕಬೇಕು ಅನ್ನೋದು ಇನ್ನೊಂದು ಸಾರಿ ವಾಂತಿ ಮಾಡ್ತಾನೆ, ಸತ್ತಿರ್ತಾನೆ. ಪಲ್ಸ್ ಇಲ್ಲ, ಬಿ ಪಿ ಇಲ್ಲ. ಆದ್ದರಿಂದ ದಯವಿಟ್ಟು ಕುಡಿಯೋರು, ಇಟ್ಸ್ ಎ ರೆವಿನ್ಯೂ ಟು ದ ಡಿಪಾರ್ಟ್ಮೆಂಟ್, ಎಲ್ರಿಗೂ ಗೊತ್ತು ಸಾಕಷ್ಟು ಆಲ್ಕೋಹಾಲ್ ಖರ್ಚಾಗುತ್ತೆ. ಅದರಿಂದ ದಯವಿಟ್ಟು ಕುಡುಕರು ಬಿ ಕೇರ್ಫುಲ್. ಚಳಿಗಾಲದಲ್ಲಿ ನಿಮ್ಮನ್ನು ಬೆಚ್ಚಗೆ ಮಾಡಲ್ಲ, ಅದು ಭಾಳ ಜನ ಅನ್ಕೋತಾರೆ. ಆದರೆ 3 ಪೆಗ್ ಹೊಡೆದ್ಮೇಲೆ ನಿಮಗೆ ಚಳಿ ಯಾವುದು ಮಳೆ ಯಾವುದು ಗೊತ್ತಿಲ್ಲ, ಮೋರಿ ಒಳಗೆ ಬಿದ್ದಿರ್ತೀರಿ. ಅದರಿಂದ ಲಿಮಿಟ್ನಾಗಿ ಆಲ್ಕೋಹಾಲ್ ಕುಡಿಯೋದು. ಆಲ್ಕೋಹಾಲ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆಲ್ಕೋಹಾಲಿಂದ ಇದೊಂದೇ ಅಲ್ಲ, ಅನೇಕ ಕಾಯಿಲೆಗಳು, ಕ್ಯಾನ್ಸರ್ ಬರುತ್ತೆ, ಪೋರ್ಟಲ್ ಹೈಪರ್ ಟೆನ್ಷನ್ ಬರುತ್ತೆ, ಬಾಯಿನಲ್ಲಿ ಹುಣ್ಣಾಗುತ್ತೆ, ಜಠರದಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗುತ್ತೆ, 108 ಕಾಂಪ್ಲಿಕೇಶನ್ಸ್ ಇದ್ದಾವೆ. ಆದ್ದರಿಂದ ದಯವಿಟ್ಟು ಆಲ್ಕೋಹಾಲ್ ಈಸ್ ನಾಟ್ ಸರ್ವರೋಗಾನಿಕಿ ಸಾರಾಯಿ ಮಂದು. ಅದು ನಿಮ್ಮ ಭಾಷೆ, ನಮ್ಮ ಭಾಷೆ ಅಲ್ಲ. ಥ್ಯಾಂಕ್ ಯು.